ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಡೀ ವಿಶ್ವ ಎದುರು ನೋಡ್ತಾ ಇದ್ದ ಆಕ್ಸಿಯಮ್ 4 ಮಿಷನ್ ಲಾಂಚ್ ಆಗಿದೆ. ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾತ್ರಿಗಳು ISS ನತ್ತ ಪ್ರಯಾಣ ಬೆಳೆಸಿದ್ದಾರೆ. ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಕ್ರೂ ಮಾಡ್ಯೂಲ್ ನ ಫಾಲ್ಕನ್ 9 ರಾಕೆಟ್ ಇವರನ್ನ ಅಂತರಿಕ್ಷಕ್ಕೆ ಹೊತ್ಕೊಂಡು ಹೋಗಿದೆ. ಬುಧವಾರ ಭಾರತೀಯ ಕಾಲಮಾನ ಮಧ್ಯಾಹ್ನ 12:01 ಮಿಷನ್ ಲಾಂಚ್ ಆಗಿದೆ. ಈ ಮಾಡ್ಯೂಲ್ ಗುರುವಾರ ಭಾರತೀಯ ಕಾಲಮಾನ ಸಂಜೆ 4:30 ವೇಳೆಗೆ ISSಗೆ ಡಾಕ್ ಆಗುತ್ತೆ. ಈ ಮಿಷನ್ನಲ್ಲಿ ಪ್ರಯಾಣ ಮಾಡಿರೋ ಗಗನಯಾತ್ರಿಗಳು 14 ದಿನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ದು ವಿವಿಧ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಗಳನ್ನು ನಡೆಸಲಿದ್ದಾರೆ. ಇನ್ನು ಈ ಮಿಷನ್ ಮೂಲಕ ರಾಕೇಶ್ ಶರ್ಮಾ ನಂತರ ಸ್ಪೇಸ್ ಟ್ರಾವೆಲ್ ಮಾಡಿದ 2ನೇ ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪೋ ಮೊದಲ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಶುಭಾಂಶು ಪಾತ್ರರಾಗಿದ್ದಾರೆ. ಏನು ಶುಭಾಂಶು ಶುಕ್ಲಾ ಈ ಮಿಷನ್ ಲಾಂಚ್ ಆದಮೇಲೆ ಸ್ಪೇಸ್ನಿಂದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೊಂದು ಅದ್ಭುತ ಜರ್ನಿ. ಇಟ್ ವಾಸ್ ಎ ಫ್ಯಾಬ್ಯುಲಸ್ ರೈಡ್. ನನ್ನ ಹೆಗಲ ಮೇಲಿರೋ ತ್ರಿವರ್ಣ ಧ್ವಜದಿಂದ ಭಾರತ ನನ್ನೊಂದಿಗೆ ನಿಂತಿದೆ ಅನ್ನೋ ನೆನಪು ನನಗಾಗುತ್ತೆ. ಜೈ ಹಿಂದ್, ಜೈ ಭಾರತ್ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ನಾವು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸುತ್ತು ಜಗತ್ತು ಎಂಡ್ನಲ್ಲಿ ಅದರ ಲಿಂಕ್ ಅನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಆ ವರದಿಗೆ ಜಂಪ್ ಆಗ್ಬೋದು. ಬನ್ನಿ ಈಗ ಸುತ್ತು ಜಗತ್ತಲ್ಲಿ ಮುಂದುವರಿಯೋಣ. ಜಗತ್ತೇ ನಾಚೋ ರೀತಿ ಐ ಲವ್ ಪಾಕಿಸ್ತಾನ್ ಅಂತ ಇದ್ದ ಟ್ರಂಪ್ ಅಮೆರಿಕಗೆ ಪಾಕಿಸ್ತಾನ ಆಘಾತಕಾರಿ ಸುದ್ದಿಯನ್ನು ಕೊಟ್ಟಿದೆ. ಪಾಕಿಸ್ತಾನ ಅಮೆರಿಕವನ್ನು ಗುರಿಯಾಗಿಸಿಕೊಂಡು ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಸ್ತಾ ಇದೆ ಅಂತ ಅಮೆರಿಕದ ಹೊಸ ರಿಪೋರ್ಟ್ನಿಂದಲೇ ಗೊತ್ತಾಗಿದೆ. ಅಮೆರಿಕದ ಇಂಟೆಲಿಜೆನ್ಸ್ ಮೂಲಗಳನ್ನು ಉಲ್ಲೇಖಿಸಿ ಫಾರಿನ್ ಅಫೇರ್ಸ್ ಮ್ಯಾಗಝಿನ್ ರಿಪೋರ್ಟ್ ಮಾಡಿದೆ. ಅದರಲ್ಲಿ ಪಾಕಿಸ್ತಾನ ಭಾರತವನ್ನಷ್ಟೇ ಗುರಿಯಾಗಿಸ್ಕೊಂಡು ಭಾರತದಿಂದ ರಕ್ಷಣೆ ಮಾಡಿಕೊಳ್ಳೋಕೆ ಮಾತ್ರ ಅಣ್ವಸ್ತ್ರ ಮಾಡಿಕೊಳ್ತಾ ಇದ್ದೀವಿ ಅಂತ ಹೇಳುತ್ತೆ. ಭಾರತ ಸಾಂಪ್ರದಾಯಿಕ ಅಸ್ತ್ರಗಳಲ್ಲಿ ಮುಂದಿದೆ, ಹೀಗಾಗಿ ಅಣ್ವಸ್ತ್ರದ ಮೂಲಕ ಅವರಿಂದ ಬರೋ ಬೆದರಿಕೆಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳುತ್ತೆ. ಆದರೆ ಪಾಕಿಸ್ತಾನದ ಸಮರ್ಥನೆ ಸತ್ಯಕ್ಕೆ ದೂರ ಸುಳ್ಳು ಹೇಳ್ತಾ ಇದ್ದಾರೆ. ಅವರು ಭಾರತವನ್ನು ಮೀರಿ ಅಣ್ವಸ್ತ್ರ ಹೊತ್ತೊಯ್ಯೋ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ICBM ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಈ ಮಿಸೈಲ್ ಅಮೆರಿಕವನ್ನ ಬೇಕಾದರೂ ತಲುಪಬಹುದು. ಆ ಮಿಸೈಲನ್ನು ಪಾಕ್ ಅಕ್ವೈರ್ ಮಾಡಿಕೊಂಡ್ರೆ ಅಮೆರಿಕಗೆ ಬೇರೆ ದಾರಿನೇ ಇರೋದಿಲ್ಲ. ನಿಶ್ಚಿತವಾಗಿ ಅವರು ಪಾಕಿಸ್ತಾನವನ್ನು ತನ್ನ ಪರಮಾಣು ಬೆದರಿಕೆ ರಾಷ್ಟ್ರಗಳ ಪಟ್ಟಿಗೆ ಸೇರಿಸಬೇಕಾಗತ್ತೆ. ಆ ರೀತಿ ರಿಪೋರ್ಟ್ ಹೇಳಿದೆ. ಪಾಕಿಸ್ತಾನ ಎಷ್ಟೇ ಒತ್ತಡ ಹಾಕಿದ್ರೂ ತನ್ನ ಪರಮಾಣು ಅಸ್ತ್ರಗಳ ವಿಚಾರದಲ್ಲಿ ತಮ್ಮ ನೀತಿಯನ್ನು ಕೈಬಿಟ್ಟಿಲ್ಲ. ಅಮೆರಿಕವನ್ನು ತಲುಪುವ ಮಿಸೈಲ್ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಅವರು ಖಂಡಿತವಾಗಿ ಅಮೆರಿಕದ ಹಿತಾಸಕ್ತಿಗಳಿಗೆ ಥ್ರೆಟ್, ಅವರು ಅಪಾಯಕಾರಿ ಅವರು. ಹೀಗಾಗಿ ಚೀನಾ, ರಷ್ಯಾ, ಉತ್ತರ ಕೊರಿಯಾ ರೀತಿಯಲ್ಲಿ ಪಾಕಿಸ್ತಾನ ಕೂಡ ಅಮೆರಿಕದ ಭದ್ರತೆಗೆ ದೊಡ್ಡ ಪರಮಾಣು ಆತಂಕ ಉಂಟು ಮಾಡೋ ರಾಷ್ಟ್ರ ಅಂತ ಫಾರಿನ್ ಅಫೇರ್ಸ್ ಹೇಳಿದೆ. ಇದಕ್ಕೆ ಹಲವು ರಕ್ಷಣಾ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಪಾಕಿಸ್ತಾನ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ ಅಥವಾ MTCR ಒಪ್ಪಂದಕ್ಕೆ ಸೈನ್ ಕೂಡ ಹಾಕಿಲ್ಲ. ಅಲ್ಲದೆ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ NPTಗೂ ಸೈನ್ ಹಾಕಿಲ್ಲ. ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಪಾಕಿಸ್ತಾನದಲ್ಲಿ ಸ್ಥಿರತೆ ಕೂಡ ಇಲ್ಲ. ಸ್ಥಿರ ರಾಷ್ಟ್ರ ಅಲ್ಲ, ಪ್ಯೂರ್ ಡೆಮೋಕ್ರಸಿನೂ ಇಲ್ಲ. ಆಗಾಗ ಮಿಲಿಟರಿ ಅವರು ಅಧಿಕಾರ ತಗೊಳ್ತಿರ್ತಾರೆ ನೇರವಾಗಿ. ಬೇರೆ ಟೈಮ್ನಲ್ಲಿ ಪೊಲಿಟಿಷಿಯನ್ಸ್ನ ಮುಂದಿಟ್ಟು ಹಿಂದ್ಗಡೆಯಿಂದ ಮಿಲಿಟರಿ ಅವರು ರೂಲ್ ಮಾಡ್ತಿರ್ತಾರೆ. ಈ ರೀತಿ ಮಾಡ್ತಾ ಇರ್ತಾರೆ. ಜೊತೆಗೆ ಉಗ್ರಗಾಮಿಗಳು ದಿನ ಬೆಳಗಾದರೆ ಪಾಕಿಸ್ತಾನದಾದ್ಯಂತ ಸ್ಫೋಟಗಳನ್ನು ಮಾಡಿಕೊಂಡು ತಿರುಗಾಡ್ತಾ ಇರ್ತಾರೆ. ಹೀಗಾಗಿ ಅಮೆರಿಕ ಪಾಲಿಗೆ ಪಾಕಿಸ್ತಾನ ಜಗತ್ತಿನ ಯಾವುದೇ ರಾಷ್ಟ್ರಕ್ಕಿಂತ ದೊಡ್ಡ ಅಣ್ವಸ್ತ್ರದ ಬೆದರಿಕೆ ಅಂತ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ತಜ್ಞರು. ಈ ಮೂಲಕ ಪಾಕಿಸ್ತಾನ ಅಮೆರಿಕ ವಿಚಾರದಲ್ಲಿ ಒಳಗೊಳಗೆ 2 ನೀತಿಯನ್ನು ಹೊಂದಿದೆ. ಡಬಲ್ ಗೇಮ್ ಮಾಡ್ತಾ ಇದೆ. ಅಮೆರಿಕಾಗೆ ಇನ್ನೊಮ್ಮೆ ಒಳಗಿಂದೊಳಗೆ ಪೆಟ್ಟು ಕೊಡೋಕೆ, ಮೋಸ ಮಾಡೋಕೆ ತಯಾರಾಗ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿದೆ. ಈ ವಿಚಾರವನ್ನು ಈ ಮುಂಚೆ ಖುದ್ದು ಅಮೆರಿಕ ಸರ್ಕಾರ ಕೂಡ ಹೇಳಿತ್ತು. ಬೈಡೆನ್ ಅವಧಿಯಲ್ಲಿ ಪಾಕಿಸ್ತಾನದ ಒಂದಷ್ಟು ಮಿಸೈಲ್ ಪ್ರೋಗ್ರಾಮ್ ಮಾಡೋ ಸಂಸ್ಥೆಗಳ ಮೇಲೆ ಸ್ಯಾಂಕ್ಷನ್ ಕೂಡ ಹಾಕಿದ್ರು. ಅದಾದಮೇಲೆ ಟ್ರಂಪ್ ಸರ್ಕಾರ ಬಂದು ಪಾಕ್ ವಿಚಾರದಲ್ಲಿ ಏನೂ ಕ್ರಮ ಆಗಿರಲಿಲ್ಲ. ಅದರ ಬದಲಾಗಿ ಪಾಕಿಸ್ತಾನವನ್ನು ಹೊಗಳೋಕೆ ಶುರು ಮಾಡಿದ್ರು, ಪಾಕಿಸ್ತಾನಕ್ಕೆ ನೈಸ್ ಹೊಡೆಯೋಕೆ ಶುರು ಮಾಡಿದ್ರು ಟ್ರಂಪ್. ಆದರೆ ಈಗ ಪಾಕ್ ಅಮೆರಿಕವನ್ನೂ ರೀಚ್ ಆಗೋ ಥರದ ಮಿಸೈಲ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದೆ ಅನ್ನೋ ರಿಪೋರ್ಟ್ ಬಂದಿದೆ. ಇದು ಅಮೆರಿಕಕ್ಕೆ ಮಾತ್ರ ಅಲ್ಲ, ಇಸ್ರೇಲ್ಗೂ ದೊಡ್ಡ ಗಂಡಾಂತರ. ಹೀಗಾಗಿ ಈ ಸುದ್ದಿ ಮತ್ತೊಮ್ಮೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕಳವಳಕ್ಕೆ ಕಾರಣ ಆಗಿದೆ.
ಮತ್ತೊಂದು ಕಡೆ ಇರಾನ್ ಮೇಲಿನ ಅಮೆರಿಕದ ದಾಳಿ ಕುರಿತು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಅಮೆರಿಕದ ದಾಳಿಯಲ್ಲಿ ಇರಾನ್ಗೆ ಅಂತ ದೊಡ್ಡ ಡ್ಯಾಮೇಜ್ ಏನೂ ಆಗಿಲ್ಲ ಅಂತ ಅಮೆರಿಕನ್ ಮೀಡಿಯಾಗಳೇ ರಿಪೋರ್ಟ್ ಮಾಡಿವೆ. ಅಮೆರಿಕದ ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿ DIA ಅದರ ರಿಪೋರ್ಟ್ ಲೀಕ್ ಆಗಿದೆ. ಅದರ ಮಾಹಿತಿ ಆಧರಿಸಿ ನ್ಯೂಯಾರ್ಕ್ ಟೈಮ್ಸ್ ಹಾಗೂ CNN ಸ್ಫೋಟಕ ರಿಪೋರ್ಟ್ ಮಾಡಿವೆ. ಅಮೆರಿಕ ಇರಾನ್ನ ಫಾರ್ಡೋ, ನತಾನ್ಸ್ ಹಾಗೂ ಇಸ್ಫಹಾನ್ ಈ 3 ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ಮಾಡಿತ್ತು. ಆ ಪೈಕಿ ಫಾರ್ಡೋ ಹಾಗೂ ನತಾನ್ಸ್ ಸೈಟ್ಗಳಿಗೆ ಕಂಪ್ಲೀಟ್ ಡ್ಯಾಮೇಜಸ್ ಆಗಿಲ್ಲ. ಇದರಲ್ಲಿ ಬರೀ ಎಂಟ್ರೆನ್ಸ್ ಮಾತ್ರ ನಾಶವಾಗಿದೆ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲೇ ಹೇಳಲಾಗಿದೆ. ಆದರೆ ಸುದ್ದಿಯನ್ನು ಟ್ರಂಪ್ ಮಾತ್ರ ನಿರಾಕರಿಸಿದ್ದಾರೆ. ಸುಳ್ಳು ಇವರೆಲ್ಲ ಸುಳ್ಳು ಹೇಳೋರು ಅಂತ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ, ನೀವು ಅದನ್ನು ಚೆಕ್ ಮಾಡಬಹುದು. ಏನೋ ಇಸ್ರೇಲ್ ಇರಾನ್ ನಡುವೆ ಟ್ರಂಪ್ ಕದನ ವಿರಾಮ ಘೋಷಿಸಿರೋ ಕುರಿತು ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟ್ರಂಪ್ ಅನೌನ್ಸ್ ಮಾಡಿರೋ ಕದನ ವಿರಾಮವನ್ನು ಇರಾನ್ ಗೌರವಿಸುತ್ತೆ, ಆದರೆ ಇಸ್ರೇಲ್ ಇದನ್ನು ಉಲ್ಲಂಘನೆ ಮಾಡಿದರೆ ನಾವು ಸುಮ್ಮನಿರೋದಿಲ್ಲ, ಪ್ರತಿದಾಳಿ ಮಾಡ್ತೇವೆ. ಇಸ್ರೇಲ್ ಸುಮ್ಮನಿದ್ರೆ ಮಾತ್ರ ನಾವು ಶಾಂತವಾಗಿರ್ತೀವಿ ಅಂತ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಮಲೇಷ್ಯಾ PM ಅನ್ವರ್ ಇಬ್ರಾಹಿಂ ಜೊತೆಗಿನ ಫೋನ್ ಕಾಲ್ನಲ್ಲಿ ಈ ರೀತಿ ಹೇಳಿದ್ದಾರೆ ಅಂತ ಅವರ ಅಧ್ಯಕ್ಷೀಯ ಕಚೇರಿ ಮಾಹಿತಿ ನೀಡಿದೆ. ಆತ ಸೌದಿ ಪ್ರಿನ್ಸ್ ಜೊತೆಗೂ ಕೂಡ ಮಾತನಾಡಿ ಅಮೆರಿಕ ಜೊತೆ ಸಮಸ್ಯೆ ಬಗೆಹರಿಸಿಕೊಳ್ಳೋಕೆ ಪೆಜೆಶ್ಕಿಯಾನ್ ರೆಡಿ ಇದ್ದಾರೆ ಅನ್ನೋ ಸಂದೇಶವನ್ನು ರವಾನೆ ಮಾಡಲಾಗಿದೆ ಇರಾನ್ ಕಡೆಯಿಂದ. ಇನ್ನು ಇಸ್ರೇಲ್ ಇರಾನ್ ನಡುವಿನ ಕದನ ವಿರಾಮವನ್ನು ಭಾರತ ಕೂಡ ಸ್ವಾಗತಿಸಿದೆ. ಇರಾನ್ ಮೇಲಿನ ಅಮೆರಿಕದ ದಾಳಿ ಹಾಗೂ ಕತಾರ್ನಲ್ಲಿರುವ ಅಮೆರಿಕನ್ ನೆಲೆಗಳ ಮೇಲಿನ ಇರಾನ್ ದಾಳಿ ಹಾಗೂ ಇಸ್ರೇಲ್ ಮತ್ತು ಇರಾನ್ ನಡುವಿನ ದಾಳಿ ಪ್ರತಿದಾಳಿಗಳ ಬಗ್ಗೆ ಭಾರತ ಕಳವಳ ವ್ಯಕ್ತಪಡಿಸಿದೆ. ಜೊತೆಗೆ ರಾಜತಾಂತ್ರಿಕ ಮಾರ್ಗದ ಮೂಲಕ ಸಮಸ್ಯೆ ಬಗೆಹರಿಸ್ಕೊಳ್ಳಿ, ಶಾಂತಿಯಿಂದ ಇರ್ರಿ ಅಂಥೇಳಿ ಭಾರತ ಹೇಳಿಕೆಯನ್ನು ಕೊಟ್ಟಿದೆ. ಅದರಲ್ಲಿ ಶಾಂತಿ ವಿಚಾರದಲ್ಲಿ ನಮ್ದೇನಾದರೂ ರೋಲ್ ಇದ್ರೆ ನಿಭಾಯಿಸೋಕೆ ನಾವು ರೆಡಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಅತ್ತ ಟರ್ಕಿ ಕೂಡ ಈ ಕದನ ವಿರಾಮವನ್ನು ವೆಲ್ಕಮ್ ಮಾಡಿದೆ. ಅಲ್ಲದೆ ಟ್ರಂಪ್ ಜೊತೆಗೆ ಟರ್ಕಿ ಅಧ್ಯಕ್ಷ ರಸಿಪ್ ತಾಯಿಪ್ ಎರ್ಡೋಆನ್ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಈ ವೇಳೆ ನ್ಯಾಟೋ ಕೂಟವನ್ನು ಇನ್ನಷ್ಟು ಬಲಗೊಳಿಸೋಕೆ ಟ್ರಂಪ್ಗೆ ತಿಳಿಸಿದ್ದೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಇರಾನ್ ಮೇಲಿನ ಅಮೆರಿಕದ ದಾಳಿಯ ನಂತರ ಈ 2 ದೇಶಗಳು ನ್ಯೂಕ್ಲಿಯರ್ ಒಪ್ಪಂದ ಕುರಿತು ಮಾತುಕತೆಗೆ ಮುಂದಾಗಿವೆ. ಹೀಗಂತ ಅಮೆರಿಕದ ಮಿಡಲ್ ಈಸ್ಟ್ನ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ ಕೂಡ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. ಹಿಂದೆಂದಿಗಿಂತಲೂ ನಾವು ರಾಜತಾಂತ್ರಿಕ ವಿಚಾರದಲ್ಲಿ ತುಂಬ ಕ್ಲೋಸ್ ಆಗಿದ್ದೀವಿ. ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ಗಟ್ಟಿಯಾಗಿ ಎದುರಿಸಿರುವುದಕ್ಕೆ ನಮಗೆ ಹೆಮ್ಮೆ ಇದೆ ಅಂತ ವಿಶ್ವಸಂಸ್ಥೆಯ ಇರಾನ್ ರಾಯಭಾರಿ ಅಮೀರ್ ಸಯೀದ್ ಇರ್ವಾನಿ ಹೇಳಿದ್ದಾರೆ. ಇನ್ನು ಈ ಸಂಘರ್ಷದಿಂದ ಬಂದ್ ಮಾಡಲಾಗಿದ್ದ ಇರಾನ್ನ ಏರ್ ಸ್ಪೇಸನ್ನು ಮಂಗಳವಾರ ರಾತ್ರಿಯಿಂದ ಮತ್ತೆ ರೀಓಪನ್ ಮಾಡಲಾಗಿದೆ ಅಂತ ಅಲ್ಲಿನ ಮಾಧ್ಯಮಗಳು ಕೂಡ ರಿಪೋರ್ಟ್ ಮಾಡ್ತಿವೆ. ಅತ್ತ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಮಿಡಲ್ ಈಸ್ಟ್ನಲ್ಲಿ ಅಸ್ಥಿರತೆ ಉಂಟು ಮಾಡ್ತಾ ಇದೆ. ಹೀಗಾಗಿ ರಾಜತಾಂತ್ರಿಕ ಮಾರ್ಗವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳೋಕೆ ಇರಾನ್ ಮಾತುಕತೆಗೆ ಮುಂದಾಗಬೇಕು ಅಂತ ಬ್ರಿಟನ್ PM ಕಿಯರ್ ಸ್ಟಾರ್ಮರ್ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಈ ಇಡೀ ಆಪರೇಷನ್ ಟೈಮ್ನಲ್ಲಿ ಇರಾನ್ಗೆ ಒಂದು ಸತ್ಯ ಏನು ಅರಿವಾಗಿದೆ ಅಂತ ಹೇಳಿದ್ರೆ, ಇರಾನ್ನಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಮೊಸಾದ್ನ ಸ್ಪೈಗಳಿದ್ದಾರೆ, ಸ್ಟ್ರಾಂಗ್ ಆಗಿ ನೆಟ್ವರ್ಕ್ ಮಾಡ್ಕೊಂಡಿದ್ದಾರೆ ಅಂತ. ಯಾಕಂದರೆ ರಾಜಧಾನಿ ತೆಹರಾನ್ನಲ್ಲೇ ಡ್ರೋನ್ ಬೇಸ್ ನಿರ್ಮಾಣ ಮಾಡ್ಕೊಂಡಿದ್ರಲ್ಲ ಇಸ್ರೇಲ್ನವರು. ಹಾಗಾಗಿ ಈಗೇನು ಮಾಡ್ತಿದ್ದಾರೆ, ಅಗ್ರೆಸಿವ್ ಆಗಿ ಈ ಇಸ್ರೇಲ್ನ ಇಂಟೆಲಿಜೆನ್ಸ್ ನೆಟ್ವರ್ಕ್ನ ನಾವು ಫಿನಿಶ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ದ ಆರೋಪದ ಮೇಲೆ ಮತ್ತೆ 3 ಜನರನ್ನ ಈಗ ಇರಾನ್ ಗಲ್ಲು ಶಿಕ್ಷೆ ಕೊಟ್ಟಿದೆ. ಈ ಮೂಲಕ ಕಳೆದ ಕೆಲ ತಿಂಗಳುಗಳಿಂದ ಈ ರೀತಿ ಗಲ್ಲು ಶಿಕ್ಷೆಗೆ ಗುರಿಯಾದವರ ಸಂಖ್ಯೆ 300ಕ್ಕೆ ಏರಿಕೆಯಾಗಿದೆ. 300ಕ್ಕೆ ಅಷ್ಟೇ ಅಲ್ಲ, ಕಳೆದ ಒಂದೇ ವರ್ಷದಲ್ಲಿ 2024ರಲ್ಲಿ ಇಸ್ರೇಲ್ನೊಂದಿಗೆ ನಂಟು ಹೊಂದಿರುವಂಥ 900 ಜನರನ್ನ ಗಲ್ಲಿಗೇರಿಸಲಾಗಿದೆ. 900. ಇರಾನ್ನಲ್ಲಿರೋ ಮಾನವ ಹಕ್ಕುಗಳ ಸಂಸ್ಥೆ ಈ ಆಘಾತಕಾರಿ ಮಾಹಿತಿ ಕೊಟ್ಟಿದೆ. ಜೊತೆಗೆ ಈಗ ಈ ಶಿಕ್ಷೆಗೊಳಗಾಗುವವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವುದನ್ನು ಆತಂಕ ವ್ಯಕ್ತಪಡಿಸಲಾಗಿದೆ. ಯಾಕಂದ್ರೆ ಕಳೆದ 12 ದಿನಗಳಲ್ಲಿ ಇದೇ ಆರೋಪದ ಮೇಲೆ 700 ಜನರನ್ನ ಇರಾನ್ ಬಂಧಿಸಿದೆ. ಸೊ ಯುದ್ಧದಲ್ಲಿ ಇಸ್ರೇಲ್ ಕೈ ಮೇಲಾಗಿದ್ದು ಇರಾನ್ ಭಾರಿ ನಷ್ಟ ಅನುಭವಿಸಿದೆಯಲ್ಲ. ಹೀಗಾಗಿ ಇಸ್ರೇಲ್ನ ಈ ಯಶಸ್ಸಿನ ಕಾರಣಕ್ಕೆ ಈ ಅವರ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇನ್ಸೈಡ್ ಇರಾನ್ ಇದೇ ಕಾರಣ ಅನ್ನೋದು ಇರಾನ್ನ ಬಲವಾದ ನಂಬಿಕೆ. ಡೊನಾಲ್ಡ್ ಟ್ರಂಪ್ರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅಧಿಕೃತವಾಗಿ ನಾಮಿನೇಟ್ ಮಾಡಲಾಗಿದೆ. ಪಾಕಿಸ್ತಾನ ಬಳಿಕ ಈಗ ಖುದ್ದು ಅಮೆರಿಕನ್ ಸರ್ಕಾರವೇ ಟ್ರಂಪ್ರನ್ನ ನಾಮಿನೇಟ್ ಮಾಡಿದೆ. ಈ ಕುರಿತು ಅಮೆರಿಕದ ಪ್ರತಿನಿಧಿಯಾಗಿರೋ ಬಡ್ಡಿ ಕಾರ್ಟರ್ ನಾರ್ವೇಯನ್ ನೊಬೆಲ್ ಕಮಿಟಿಗೆ ಪತ್ರ ಬರೆದಿದ್ದಾರೆ. ಇಸ್ರೇಲ್ ಇರಾನ್ ನಡುವೆ ಶಾಂತಿ ಒಪ್ಪಂದ ಮಾಡಿಸುವಲ್ಲಿ ಟ್ರಂಪ್ ಪ್ರಮುಖ ಪಾತ್ರ ನಿಭಾಯಿಸಿದ್ದಾರೆ. ಹಲವರು ಇದನ್ನು ಅಸಾಧ್ಯ ಅಂತ ಭಾವಿಸಿದ್ರು, ಆದರೆ ಟ್ರಂಪ್ ಬೇಗನೆ ಇದನ್ನು ಮಾಡಿಸಿದ್ದಾರೆ ಅಂತ ಕಾರ್ಡ್ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲದೆ ಟ್ರಂಪ್ ಜಗತ್ತಲ್ಲಿ ಭಯೋತ್ಪಾದನೆಗೆ ಅತಿ ದೊಡ್ಡ ಸ್ಪಾನ್ಸರ್ ಆಗಿರೋ ಇರಾನ್ ನ್ಯೂಕ್ಲಿಯರ್ ಅಸ್ತ್ರ ಪಡೆಯದಂತೆ ತಡೆದು ಬಿಟ್ಟಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಇದು ಅಮೆರಿಕದ ಒಳಗೆ ಎಂದಿನಂತೆ ಪರ ವಿರೋಧ ಚರ್ಚೆ ಕಾರಣ ಆಗಿದೆ. ಟ್ರಂಪ್ ಸರ್ಕಾರದಿಂದಲೇ ಈ ರೀತಿ ನಾಮಿನೇಟ್ ಆಗಿರೋದು ಎಷ್ಟು ಸರಿ ಅಂತ ನೈತಿಕತೆಯನ್ನು ಪ್ರಶ್ನೆ ಮಾಡಿದ್ದಾರೆ ಕೆಲವರು. ಈ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡೋರು ಟ್ರಂಪ್ ಹತ್ರ ನೇರವಾಗಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಪತ್ರಕರ್ತರ ಮೂಲಕ, ಅವರೇ ಪತ್ರಕರ್ತರಾಗಿದ್ದಾರೆ, ಅವರೇ ನೈತಿಕವಾಗಿ ಮಾರಲಿ ಇಸ್ ಇಟ್ ಕರೆಕ್ಟ್ ಅನ್ನೋ ಒಂದು ಪ್ರಶ್ನೆನ ಕೇಳಿ.
ಟ್ರಂಪ್ ಏನು ಉತ್ತರ ಕೊಡ್ತಾರೆ ಅಂತ ಹೇಳಿ ಕೇಳಿ ಕಿವಿ ಪಾವನ ಮಾಡಿಸ್ಕೊಂಡು ಬನ್ನಿ. ಆಮೇಲೆ ಇನ್ನು ನಮ್ಮ ಭೂಭಾಗದ ಮೇಲೂ ಕೂಡ ದಾಳಿಯಾಗುವ ಅಪಾಯಗಳಿವೆ ಅಂತ ಬ್ರಿಟನ್ ಸರ್ಕಾರ ತನ್ನ ಹೊಸ ಸೆಕ್ಯೂರಿಟಿ ಸ್ಟ್ರಾಟಜಿಯಲ್ಲಿ ಎಚ್ಚರಿಕೆ ಕೊಟ್ಟಿದೆ. ಬ್ರಿಟನ್ ಸರ್ಕಾರ ತನ್ನ ಭದ್ರತೆಗೆ ಸಂಬಂಧಪಟ್ಟಂತೆ ಹೊಸ ರಿವ್ಯೂ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿತ್ತು. ಅದರಲ್ಲಿ ಈ ಅಂಶಗಳನ್ನು ಹೇಳಿದ್ದಾರೆ. ಕೆಲ ವಿರೋಧಿ ರಾಷ್ಟ್ರಗಳು ಫ್ಯೂಚರ್ನಲ್ಲಿ ಸಂಘರ್ಷಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಅಲ್ಲದೆ ನಮ್ಮ ಶಕ್ತಿ ಅಥವಾ ಪೂರೈಕೆ ಸರಪಳಿಗೆ ಸಪ್ಲೈ ಚೈನ್ಗೆ ಅಡಚಣೆ ಉಂಟು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ರಷ್ಯಾದ ಆಕ್ರಮಣಕಾರಿ ನೀತಿ ನಮ್ಮ ಭೂಭಾಗಕ್ಕೂ ಅಪಾಯಕಾರಿ. ಚೀನಾ ಕೂಡ ನಮಗೆ ದೊಡ್ಡ ಸವಾಲಾಗಿ ಬೆಳೀತಾ ಇದೆ. ಹೀಗಾಗಿ ನಮ್ಮ ಭದ್ರತೆಗೆ ಅಗತ್ಯ ಕ್ರಮದ ಅವಶ್ಯಕತೆ ಇದೆ. ಹಾಗೆ ಡ್ರೋನ್, ಸಬ್ಮರೀನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಬ್ರಿಟನ್ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಅಗತ್ಯ ಇದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಕದನ ಮುಂದುವರೆದಿದೆ. ಇಲ್ಲೇನು ಟ್ರಂಪ್ಗೆ ಯುದ್ಧ ನಿಲ್ಲಿಸಕ್ಕಿನ್ನೂ ಆಗಿಲ್ಲ, ಕಂಟಿನ್ಯೂ ಆಗ್ತಾನೆ ಇದೆ. ದಾಳಿ ಪ್ರತಿದಾಳಿ ಭೀಕರವಾಗಿದೆ. ಇದೇ ಟೈಮ್ನಲ್ಲಿ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಯುಕ್ರೇನ್ಗೆ 742 ಕೋಟಿ ರೂಪಾಯಿ ಮೌಲ್ಯದ ಹೊಸ ಮಿಲಿಟರಿ ನೆರವಿನ ಪ್ಯಾಕೇಜ್ ಘೋಷಿಸಿದ್ದಾರೆ. ಇದರಲ್ಲಿ ಯುಕ್ರೇನ್ಗೆ 350 ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಮಿಸೈಲ್ಸ್ನ ಪೂರೈಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಯುಕೆ ಸೀಸ್ ಮಾಡಿದ್ದ ರಷ್ಯಾದ ಅಸೆಟ್ಸ್ನಿಂದ ಬಂದ ಬಡ್ಡಿಯಲ್ಲಿ ಯುಕ್ರೇನ್ಗೆ ಈ ನೆರವನ್ನು ಕೊಡಲಾಗ್ತಾ ಇದೆ ಅಂತ ಸ್ಟಾರ್ಮರ್ ಹೇಳಿದ್ದಾರೆ. ಭಾರತದ NSA ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಪಾಕಿಸ್ತಾನದ ISI ಚೀಫ್ ಮುಂದೆನೆ, ಇಂಟೆಲಿಜೆನ್ಸ್ ಚೀಫ್ ಮುಂದೆನೆ ಪಾಕಿಸ್ತಾನಕ್ಕೆ ಕ್ಲಾಸ್ ತಗೊಂಡಿದ್ದಾರೆ. ಉಗ್ರಗಾಮಿಗಳನ್ನು ಪೋಷಿಸುವ ವಿಚಾರದಲ್ಲಿ ಯಾವುದೇ ರಾಷ್ಟ್ರ ಡಬಲ್ ಸ್ಟ್ಯಾಂಡರ್ಡ್ ಹೊಂದಿರಬಾರದು ಅಂತ ಹಲವು ರಾಷ್ಟ್ರಗಳ ಇಂಟೆಲಿಜೆನ್ಸ್ ಪ್ರಮುಖರ ಸಮ್ಮುಖದಲ್ಲೇ ಪಾಕಿಸ್ತಾನಕ್ಕೆ ಕ್ಲಾಸ್ ತಗೊಂಡಿದ್ದಾರೆ. ಚೀನಾ ಪ್ರವಾಸದಲ್ಲಿರೋ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಮೀಟಿಂಗ್ನಲ್ಲಿ ಪಾಲ್ಗೊಂಡಾಗ ಡಿಸ್ಕಷನ್ ಆಯಿತು. ಭಯೋತ್ಪಾದನೆ ವಿರುದ್ಧ ಡಬಲ್ ಸ್ಟ್ಯಾಂಡರ್ಡ್, ಡಬಲ್ ಗೇಮ್ ನೀತಿ ಅನುಸರಿಸಬಾರದು ಅಂತ SCO ಸದಸ್ಯ ರಾಷ್ಟ್ರಗಳಿಗೆ ಕರೆ ಕೊಟ್ಟಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆ ನಿಷೇಧಿತ ಉಗ್ರ ಸಂಘಟನೆಗಳಾದ LET, JEM ಮತ್ತು ಅದರ ಪ್ರಾಕ್ಸಿಗಳ ವಿರುದ್ಧ ನಿರ್ಣಾಯಕ ಕ್ರಮ ಕೈಗೊಳ್ಳುವಂತೆ ಮತ್ತು ಉಗ್ರ ಎಕೋಸಿಸ್ಟಮ್ ಅನ್ನು ನಾಶಪಡಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಈ ಮೀಟಿಂಗ್ನಲ್ಲಿ ಇದೆಲ್ಲ ಹೇಳಬೇಕಾದ್ರೆ ಪಾಕ್ ISI ಮುಖ್ಯಸ್ಥ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆಸಿಮ್ ಮಲ್ಲಿಕ್ ಕೂಡ ಭಾಗಿಯಾಗಿದ್ರು. ಭಾರತಕ್ಕೆ ಟರ್ಕಿಯ ಕಿರಿಕಿರಿ ಜಾಸ್ತಿ ಆಗ್ತಿದ್ದ ಹಾಗೆ ಟರ್ಕಿಗೂ ಕಿರಿಕಿರಿ ಮಾಡೋಕೆ ಭಾರತ ಬ್ಯಾಕ್ ಟು ಬ್ಯಾಕ್ ಹೆಜ್ಜೆ ಇಡ್ತಾ ಇದೆ. ಈಗ ಭಾರತೀಯ ವಾಯುಪಡೆ ಮುಖ್ಯಸ್ಥರೇ ಟರ್ಕಿಗೆ ಕಂಡ್ರೆ ಆಗದ ಗ್ರೀಸ್ಗೆ ಹೋಗಿದ್ದಾರೆ. ಭಾರತದ ವಾಯುಪಡೆ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಅಥವಾ AP ಸಿಂಗ್ ಗ್ರೀಸ್ ಪ್ರವಾಸ ಕೈಗೊಂಡಿದ್ದಾರೆ. ಗ್ರೀಸ್ಗೆ ಬರ್ತಿದ್ದ ಹಾಗೆ ಗ್ರೀಸ್ ಸೇನೆ ಭವ್ಯ ಸ್ವಾಗತವನ್ನು ಕೂಡ ಕೋರಿದೆ. ಗ್ರೀಸ್ ವಾಯುಪಡೆ ಮುಖ್ಯಸ್ಥ ಡೆಮೋಸ್ಥೆನಿಸ್ ಗ್ರೆಗೋರಿಯಾಟಿಸ್ ಆಹ್ವಾನದ ಮೇರೆಗೆ ಇವರು ಭೇಟಿ ಕೊಟ್ಟಿದ್ದಾರೆ. ಈ ಗ್ರೆಗೋರಿಯಾಟಿಸ್ರನ್ನ ಮೀಟ್ ಮಾಡಿ ಭಾರತ ಗ್ರೀಸ್ ವಾಯುಪಡೆಗಳ ನಡುವೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಹೆಚ್ಚಿಸೋದು, ಆಪರೇಷನ್ಸ್ ಮತ್ತು ಟ್ರೈನಿಂಗ್ನಲ್ಲಿ ಪರಸ್ಪರ ಸಹಕಾರ ಕೂಡ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಏನೋ ಚೀನಾದಿಂದ ಮೆಕ್ಸಿಕೋಗೆ ವಾಹನಗಳನ್ನು ಸಪ್ಲೈ ಮಾಡ್ತಾ ಇದ್ದ ಮಾರ್ನಿಂಗ್ ಮೆಡೋಸ್ ಹೆಸರಿನ ಹಡಗು ಪೆಸಿಫಿಕ್ ಸಾಗರದ ಉತ್ತರ ಭಾಗದಲ್ಲಿ ಮುಳುಗಡೆಯಾಗಿದೆ. ಪರಿಣಾಮ ಹಡಗಲ್ಲಿದ್ದ ಒಟ್ಟು 22 ಸಿಬ್ಬಂದಿಯನ್ನ ಲೈಫ್ ಬೋಟ್ ಸಹಾಯದಿಂದ ಕಾಪಾಡಲಾಯಿತು. ಹಡಗಿಗೆ ಬೆಂಕಿ ಹತ್ಕೊಂಡಿತ್ತು, ಕಂಟ್ರೋಲ್ ಆಗದೆ ಮುಳುಗ್ ಹೋಗಿದೆ ಅಂತ ಹಡಗನ ನಿರ್ವಹಣೆ ಮಾಡ್ತಾ ಇದ್ದ ಝೋಡಿಯಾಕ್ ಮ್ಯಾರಿಟೈಮ್ ಅನ್ನೋ ಕಂಪನಿ ತಿಳಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.